ಪ್ರಿಯ ವಿದ್ಯಾರ್ಥಿಗಳೇ, ವಿಜ್ಞಾನಿಗಳ ಕೊಡುಗೆ ನಮ್ಮ ನಿತ್ಯ ಜೀವನಕ್ಕೆ ಎಷ್ಟು ಅವಶ್ಯಕವಾಗಿದೆ ಅಂತಂದರೆ, ನಾವು ವಿಜ್ಞಾನಿಗಳನ್ನು ಹೊರತುಪಡಿಸಿ ನಮ್ಮ ಜೀವನದಲ್ಲಿ ಬಹುಶಃ ಜೀವನವನ್ನು ನಡೆಸುವುದೇ ಕಷ್ಟವೇನೋ ಎಂಬಷ್ಟು ಮಟ್ಟಿಗೆ ವಿಜ್ಞಾನಿಗಳು, ವೈದ್ಯರು ಹಾಗೂ ಸಂಶೋಧಕರ ಒಂದು ಪಾತ್ರ ನಮ್ಮ ಜೀವನದಲ್ಲಿ ಅಷ್ಟು ಹಾಸುಹೊಕ್ಕಾಗಿದೆ. ಮೈ ಡಿಯರ್ ಸ್ಟೂಡೆಂಟ್ಸ್, scientists, doctors and great research philosophers, their contribution in our day-to-day life has been so much involved that without their studies and without their contribution, I feel it is very difficult to live in our life. Now, hope you have understood. Again, we have come up with one more lesson. It is called Prachinavigyaaninah, the ancient scientist. Dear students, as now we have a modern scientist, we have during the ancient time also scientists were there. Obviously, when human beings are there means scientists, doctors, philosophers, poets, scholars, obviously we should have. So that kind of one lesson we are doing today, that is the 18th lesson, Prachinavigyaaninah. Please open, my dear students, textbook page number 80. Here we will see the ancient scientist. A brief introduction of few ancient scientists they have given in this lesson. Now let us see what exactly it is. ಪ್ರಿಯ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ವಿಜ್ಞಾನಿಗಳ ಮಹತ್ತರವಾದ ಕೊಡುಗೆಯಿಂದಲೇ ಇಂದು ನಾವು ಈ ಸುಖ ಜೀವನವನ್ನು ಅನುಭವಿಸ್ತಾ ಇದ್ದೀವಿ. ಅಂತಹ ಒಂದು ಪಾಠ 18ನೇ ಪಾಠ, ಪ್ರಾಚೀನ ವಿಜ್ಞಾನಿನಃ, ಅಂದರೆ ಪ್ರಾಚೀನ ವಿಜ್ಞಾನಿಗಳು ಅಂತ ಅರ್ಥ. ಅದನ್ನು ನೀವು ಅಭ್ಯಾಸ ಮಾಡೋಣ. ಪೇಜ್ ನಂಬರ್ 80, ಪ್ರಾಚೀನ ವಿಜ್ಞಾನಿನಃ. ಪೂರ್ವಪೀಠಿಕೆಯನ್ನು ನೋಡಿ. ಮಾನವಸ್ಯ ಸುಖಜೀವನಾಯ ವಿಜ್ಞಾನಸ್ಯ ಯೋಗದಾನಂ ಅಧಿಕಂ ಅಸ್ತಿ. ವಿಜ್ಞಾನದ ಒಂದು ಕೊಡುಗೆ ನಮ್ಮ ಮಾನವ ಜೀವನದ ಸುಖ ಜೀವನಕ್ಕೆ ಅತ್ಯಂತ ಅವಶ್ಯಕ. ವಿಜ್ಞಾನಸ್ಯ ಸಂಶೋಧನೇನ ಆವಿಷ್ಕೃತೈಃ ವಸ್ತುಭಿಃ ಅಸ್ಮಾಕಂ ಜೀವನಂ ಶ್ರಮರಹಿತಂ ಸಂಕಟರಹಿತಂ ಭವತಿ. ವಿಜ್ಞಾನಿಗಳ ಒಂದು ಸಂಶೋಧನೆ, ಅವರ ಆವಿಷ್ಕಾರ ಎಂಬುದು ನಮ್ಮೆಲ್ಲರ ಜೀವನದಲ್ಲಿ ಎಷ್ಟು ಒಂದು ಸುಲಲಿತವಾದ ಜೀವನ, ಯಾವುದೇ ಶ್ರಮವಿಲ್ಲದೆ, ಯಾವುದೇ ಸಂಕಟವಿಲ್ಲದೆ ನಾವು ಜೀವಿಸ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ಕಾರಣ ವಿಜ್ಞಾನಿಗಳ ಸಂಶೋಧನೆ ಹಾಗೂ ಅವರ ಕೊಡುಗೆ. ದ ಕಾಂಟ್ರಿಬ್ಯೂಷನ್ ಫ್ರಮ್ ದ ಸೈಂಟಿಸ್ಟ್ ಆಸ್ ವೆಲ್ ಆಸ್ ದ ಡಾಕ್ಟರ್ಸ್ ಬೈ ವಿಚ್ ವಿ ಆರ್ ಲಿವಿಂಗ್ ಸಚ್ ಎ ಫ್ರೀ ಆ್ಯಂಡ್ ಲಿಬರಲ್ ಲೈಫ್. ಏತೇಷಾಂ ನೂತನಾನಾಂ ವಸ್ತೂನಾಂ ಸಂಶೋಧಕಾಃ ಏವ ವಿಜ್ಞಾನಿನಃ ಇತಿ ಕಥ್ಯಂತೆ. ಇವೆಲ್ಲ ವಸ್ತುಗಳ ನೂತನ ವಿಷಯಗಳನ್ನು ಯಾರು ಸಂಶೋಧನೆ ಮಾಡ್ತಾರೋ ಅವರನ್ನೇ ನಾವು ವಿಜ್ಞಾನಿಗಳು ಅಂತ ಕರಿತೀವಿ. ದ ಪೀಪಲ್ ಹೂ ವಿಲ್ ಡಿಸ್ಕವರ್ ಆರ್ ಇನ್ವೆಂಟ್ ದ ನ್ಯೂ ಥಿಂಗ್ಸ್, ದೇ ಓನ್ಲಿ ಕಾಲ್ಡ್ ಆಸ್ ಅ ಸೈಂಟಿಸ್ಟ್. ಲೆಟ್ ಅಸ್ ಸಿ ಹೌ ಆಧುನಿಕ ಕಾಲಸ್ಯ ವಿಜ್ಞಾನಿನಾಂ ಪರಿಚಯಃ ಸಾಮಾನ್ಯತಃ ಭವತಿ. ಯತ್ ತಥಾ ಆಧುನಿಕೆ ಯುಗೆ ವಿಜ್ಞಾನಿನಃ ವರ್ತಂತೆ ತಥಾ ಪ್ರಾಚೀನಕಾಲೇ ಅಪಿ ತಪಸ್ವಿಜನಾಃ ಸಂಶೋಧಕಾಃ ವಿಜ್ಞಾನಿನಃ ಚ ಬಹವಃ ಆಸನ್. ತೇಷು ಕೇಷಾಂಚನ ವಿಜ್ಞಾನಿನಾಂ ಸಂಕ್ಷಿಪ್ತಂ ಪರಿಚಯಂ ಪ್ರಾಪ್ನುಮಃ. My dear students, how, as I told you, in a modern era there are scientists. Obviously, in ancient time also there were scientists. A few scientists introduction we will see in this lesson. Very small lesson, you can understand very easily. ಪ್ರಿಯ ವಿದ್ಯಾರ್ಥಿಗಳೇ, ಹೇಗೆ ಆಧುನಿಕ ಮಾನವ ಜೀವನದಲ್ಲಿ ವಿಜ್ಞಾನಿಗಳ ಪಾತ್ರ ಅತ್ಯಂತ ಪ್ರಮುಖವಾಗಿದೆಯೋ, ಈ ಇತ್ತೀಚಿನ ವಿಜ್ಞಾನಿಗಳ ಬಗ್ಗೆ ನಾವು ತಿಳಿದುಕೊಂಡೇ ಇರ್ತೀವಿ. ಹಾಗೆಯೇ ಹೇಗೆ ಆಧುನಿಕ ಕಾಲದಲ್ಲಿ ವಿಜ್ಞಾನಿಗಳಿದ್ದರೋ ಹಾಗೆ ಪ್ರಾಚೀನ ಕಾಲದಲ್ಲೂ ಕೂಡ ವಿಜ್ಞಾನಿಗಳು ಇದ್ದೇ ಇದ್ದರು ಅನ್ನುವುದನ್ನು ತಿಳಿಸಿಕೊಡುವುದೇ ಈ ಪಾಠದ ಒಂದು ಮುಖ್ಯ ಉದ್ದೇಶ. ನೀವು ಕೂಡ ಇಂತಹ ಹಲವಾರು ವಿಜ್ಞಾನಿಗಳ ಬಗ್ಗೆ ಸಂಶೋಧನೆಯನ್ನು ಮಾಡಿ, ಅಧ್ಯಯನವನ್ನು ಮಾಡಿ, ನೀವು ಕೂಡ ಅವರಂತೆ ಉತ್ತಮ ವಿಜ್ಞಾನಿಗಳಾಗಿ, ಸಂಶೋಧಕರಾಗಿ ಈ ದೇಶಕ್ಕೆ, ಈ ಪ್ರಪಂಚಕ್ಕೆ
ಅತ್ಯುನ್ನತವಾದಂತಹ ಕೊಡುಗೆಯನ್ನು ನೀಡಿ ಎಂಬುದು ಈ ಒಂದು ಪಾಠದ ಒಂದು ಸ್ಫೂರ್ತಿದಾಯಕವಾಗಲಿ ಎಂಬುದು ಈ ಪಾಠವನ್ನು ಇಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ಳುವುದಕ್ಕೆ ಪ್ರಮುಖವಾದಂತಹ ಕಾರಣ. ಮೊದಲನೇದಾಗಿ ನೋಡೋಣ. ಅಸ್ಮಾಕಂ ಭಾರತದೇಶೆ ಪ್ರಾಚೀನಕಾಲೇ ಅನೇಕೇ ವಿಜ್ಞಾನಿನಃ ವಿವಿಧೇಷು ವಿಷಯೇಷು ಸಂಶೋಧನಂ ಅಕುರ್ವನ್. ನಮ್ಮ ಭಾರತ ದೇಶದಲ್ಲಿ ಪ್ರಾಚೀನ ಕಾಲದಲ್ಲಿ ಅನೇಕ ವಿಜ್ಞಾನಿಗಳು, ಅನೇಕ ಋಷಿಮುನಿಗಳು, ಅನೇಕ ವೈದ್ಯರುಗಳು ವಿಧ ವಿಧವಾದಂತಹ ಸಂಶೋಧನೆಯನ್ನು ಮಾಡಿರ್ತಾರೆ. ಇನ್ ಅವರ್ ಏನ್ಷಂಟ್ ಟೈಮ್ there are so many saints, there are so many doctors, so many philosophers and scholars. They have done so much of research especially in science field. Bahunam granthanam rachanam api akurvan. They have written many books also. ಅವರು ಅನೇಕ ಗ್ರಂಥಗಳನ್ನು ಕೂಡ ಬರೆದಿಟ್ಟಿದ್ದಾರೆ. ಅಂತಹ ಒಬ್ಬ ಪ್ರಾಚೀನ ಋಷಿಮುನಿಗಳಲ್ಲಿ, ಸಂಶೋಧಕರಲ್ಲಿ ಅತ್ಯಂತ ಪ್ರಮುಖವಾದಂತಹ ವ್ಯಕ್ತಿ ಕಣಾದಃ. ತೇಷು ಕಣಾದಃ ಅನ್ಯತಮಃ. ಕಣಾದ ಮಹರ್ಷಿಃ ವೈಶೇಷಿಕ ಸೂತ್ರಾಣಿ ರಚಿತವಾನ್. ತತ್ರ ಜಗತ್ಕಾರಣತ್ವಾದಿ ಯುಕ್ತಾಃ ವಿಷಯಾಃ ಪ್ರತಿಪಾದಿತಾಃ. ತೇ ವಿಷಯಾಃ ಅದ್ಯಾಪಿ ಸಂಶೋಧನಯೋಗ್ಯಾಃ ಸಂತಿ. ಏತೆ ವಿಷಯಾಃ ಭೌತಶಾಸ್ತ್ರ ಸಂಬಂಧಿನಃ ಸಂತಿ. ಮಕ್ಕಳೇ, ಕಣಾದ ಎಂಬಂತಹ ಒಬ್ಬ ಶ್ರೇಷ್ಠ ದಾರ್ಶನಿಕ ಋಷಿ, ಅವರು ಅನೇಕ ವಿಷಯಗಳನ್ನು ಪ್ರತಿಪಾದಿಸುತ್ತಾ ತಮ್ಮ ಒಂದು ಗ್ರಂಥವನ್ನು ರಚಿಸಿದ್ರು. ವೈಶೇಷಿಕ ಸೂತ್ರಾಣಿ ಅಂತ ಆ ಗ್ರಂಥದ ಹೆಸರು. ಅದರಲ್ಲಿ ಏನಂತ ಬರೆದಿದ್ದಾರೆ ಅಂತಂದರೆ, ಜಗತ್ ಕಾರಣತ್ವಾದಿ ಅಂದರೆ ಈ ಜಗತ್ತಿಗೆ ಕಾರಣವೇನು, ಜಗತ್ತು ಹೇಗೆ ಪ್ರಾರಂಭವಾಯಿತು, ಇದರ ವಿಶೇಷತೆ ಏನು, ಈ ಒಂದು ವಿಷಯವೇ ನಮಗೆ ಸಾವಿರಾರು ವರ್ಷಗಳು ಬೇಕು ಅದನ್ನು ನಾವು ಅಧ್ಯಯನ ಮಾಡೋದಕ್ಕೆ. ಅದನ್ನು ಅವರು ಬರೆದಿಟ್ಟಿದ್ದಾರೆ. ಆ ಪುಸ್ತಕದಲ್ಲಿ ಯುಕ್ತಾಯುಕ್ತ ವಿಷಯಗಳು, ಅದರ ಸಾಧ್ಯತೆಗಳ ಬಗ್ಗೆ ಅತ್ಯಂತ ಕೂಲಂಕುಷವಾಗಿ ವಿವರವಾಗಿ ಬರೆದಿದ್ದಾರೆ. ಆ ವಿಷಯವು ಇವತ್ತಿಗೂ ಕೂಡ ಸಂಶೋಧನೆ ಮಾಡೋದಕ್ಕೆ ಹಾಗೂ ಆ ವಿಷಯಗಳ ಬಗ್ಗೆ ತಿಳ್ಕೊಳ್ಳುವುದಕ್ಕೆ ಒಂದು ಸಾಧನವಾಗಿದೆ. ಇದು ವಿಶೇಷವಾಗಿ ಭೌತಶಾಸ್ತ್ರ ಅಂದರೆ ಫಿಸಿಕ್ಸ್, ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಒಂದು ಪುಸ್ತಕವಾಗಿದೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಕಣಾದ ಒನ್ ಆಫ್ ದ ಗ್ರೇಟೆಸ್ಟ್ ಸೈಂಟಿಸ್ಟ್ ಆ್ಯಂಡ್ ಹಿ ಈಸ್ ಅ ಮಾಂಕ್ ಸೇಂಟ್ who has written one book name called Vaisheshika Sutrani, which is mainly related to physics. And in this book, he has written the beginning of this universe. How this earth, this universe has been created. What are the things has been begin. So really, this subject requires hundreds of years to study and understand. But he has written with his research. So this book is really very much interesting and curious to all new scientists to do the research on many various aspects as well as the subjects. ಮುಂದಿನ ಭಾಗವನ್ನು ನೋಡಿ. ರಸರತ್ನ ಸಮುಚ್ಚಯಃ ಇತಿ ಪ್ರಸಿದ್ಧೇ ಗ್ರಂಥೆ ಲೋಹಾನಾಂ ಲೋಹರಸಾನಾಂ ವಿವರಣಂ ದತ್ತಂ. ತೇಷಾಂ ಉಪಯೋಗಃ ಅಪಿ ವರ್ಣಿತಂ. ಏನಂ ಗ್ರಂಥಂ ವಾಗ್ಭಟೋ ನಾಮ ವಿಜ್ಞಾನಿ ಅರ್ಚಯತ್. ಏಷಃ ಪ್ರಖ್ಯಾತಃ ವಿಜ್ಞಾನಿ ಅಷ್ಟಾಂಗಸಂಗ್ರಹಃ ಇತಿ ತಸ್ಯ ಅನ್ಯಸ್ಮಿನ್ ಗ್ರಂಥೆ ಯೋಗಶಾಸ್ತ್ರಂ ವಿಲಿಖ್ಯ ಉಪಕಾರಂ ಅಕರೋತ್. ಮತ್ತೊಬ್ಬ ಅತ್ಯಂತ ಶ್ರೇಷ್ಠ ವಿಜ್ಞಾನಿ ವಾಗ್ಭಟ. ಅವರು ತಮ್ಮ ರಸರತ್ನ ಸಮುಚ್ಚಯ ಎಂಬಂತಹ ಪುಸ್ತಕದಲ್ಲಿ, ರಾಸಾಯನಿಕ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಈ ಪುಸ್ತಕದಲ್ಲಿ ಲೋಹಗಳ ರಸನ, ಆ ರಾಸಾಯನಿಕ ವ್ಯವಸ್ಥೆಯನ್ನು ಅತ್ಯಂತ ವಿವರವಾಗಿ ಬರೆದಿದ್ದಾರೆ. ಹಾಗೂ ಇದೇ ವಿಜ್ಞಾನಿ ಯೋಗಶಾಸ್ತ್ರದ ಬಗ್ಗೆ ಬರೆದಿರತಕ್ಕಂತಹ ಅಷ್ಟಾಂಗ ಸಂಗ್ರಹ ಎಂಬಂತಹ ಪುಸ್ತಕ ಯೋಗಶಾಸ್ತ್ರದ ಬಗ್ಗೆ ಹೆಚ್ಚಿನ ವಿವರಣೆಯನ್ನು ತಿಳಿದುಕೊಳ್ಳೋಕ್ಕೆ ಅನುಕೂಲವಾಗುವಂಥದ್ದು. Dear students, one more great scientist
a saint named called Vagbhata, who has mainly written two books. One is written by him, Rasa Ratna Samuchayaha, which is mainly about chemistry, where different irons and different metals, how it works, everything in detail he has written. And also one more book he has written, Ashtanga Sangraha. It is purely about Yoga Shastra, yogic studies. And Aryabhata, next point we can learn about Aryabhata. It is who is a very famous mathematician as well as the astronomist. You know very well about him. Aryabhata iti anyaha prasiddhaha vijnani Aryabhatiyam iti grantham arachayat. Aryabhata has written one book name called Aryabhatiyam, and Bhaskaracharyasya Leelavati iti granthaha Ganita Shastre Loka Prasiddhaha. One more great mathematician name called Bhaskaracharya. His Leelavati book has been very famous in mathematics. ಪ್ರಿಯ ವಿದ್ಯಾರ್ಥಿಗಳೇ, ಆರ್ಯಭಟನು ಬರೆದಿರತಕ್ಕಂತಹ ಆರ್ಯಭಟೀಯಂ ಇದು ಖಗೋಳ ಶಾಸ್ತ್ರದ ಸಂಬಂಧಪಟ್ಟಂತಹ ಒಂದು ವಿಷಯ. ಹಾಗೆಯೇ ಗಣಿತಶಾಸ್ತ್ರದಲ್ಲಿ ಲೀಲಾವತಿ ಎಂಬಂತಹ ಒಂದು ಪುಸ್ತಕವನ್ನು ಬರೆದಿರತಕ್ಕಂತಹ ಭಾಸ್ಕರಾಚಾರ್ಯರ ಬಗ್ಗೆಯೂ ಕೂಡ ನಾವು ವಿಶೇಷವಾಗಿ ಅಧ್ಯಯನ ಮಾಡಿ ತಿಳ್ಕೋಬಹುದು. ವರಾಹಮಿಹಿರಃ ಇತಿ ಸುವಿಖ್ಯಾತೋ ವಿಜ್ಞಾನಿ ಬೃಹತ್ ಸಂಹಿತಾ ಇತಿ ಗ್ರಂಥಂ ರಚಿತವಾನ್. ಏಷಃ ಗ್ರಂಥಃ ಪ್ರಾಚೀನಕಾಲಸ್ಯ ವಿಶ್ವಕೋಶಃ ಇತಿ ಪ್ರಸಿದ್ಧಃ. ಇನ್ನೊಬ್ಬ ಶ್ರೇಷ್ಠ ದಾರ್ಶನಿಕ ವಿಜ್ಞಾನಿ ವರಾಹಮಿಹಿರ, ಅವರು ಬರೆದಿರತಕ್ಕಂತಹ ಬೃಹತ್ ಸಂಹಿತ ಎಂಬಂತಹ ಗ್ರಂಥ ಎಷ್ಟು ಪ್ರಾಚೀನ ಕಾಲದ್ದೋ ಅಷ್ಟೇ ಈಗಿನ ಕಾಲದಲ್ಲಿ, ಆಧುನಿಕ ಕಾಲದಲ್ಲೂ ಕೂಡ ಪ್ರಾಮುಖ್ಯತೆಯನ್ನು ಪಡೆದಿದೆ. ಅದು ಆ ಕಾಲದಲ್ಲಿ ಜಗತ್ತಿನ ವಿಶ್ವಕೋಶ ಎಂಬುದಾಗಿ ಪ್ರಸಿದ್ಧಿಯನ್ನು ಪಡೆದಿತ್ತು. My dear students, one of the greatest scientists named called Varaha Mihira, who has written a book called Brihat Samhita. It was such a famous historical book. That time it was called as a Vishwakosha, the universal dictionary. Like that it used to be famous. Asmin granthe vividha shastra sambandhaha vishayaha datta. Then what is given in the Brihat Samhita means about the different various subjects. It has given the detailed knowledge. And Charaka Maharshihi Shushruta Maharshihi Shushruta Samhita iti pustakam vilikhya tatra sarupa shastra chikitsa vidhanam uktavan. ಇನ್ನೊಬ್ಬ ಶ್ರೇಷ್ಠ ವಿಜ್ಞಾನಿ ಹಾಗೂ ವೈದ್ಯ, ಡಾಕ್ಟರ್, ಅವರು ಚರಕ ಮಹರ್ಷಿ ಅಂತ. ಅವರ ಶುಶ್ರುತ ಮಹರ್ಷಿ ಹಾಗೂ ಚರಕ ಮಹರ್ಷಿಯ ಒಂದು ಶುಶ್ರುತ ಸಂಹಿತ ಎಂಬ ಪುಸ್ತಕದಲ್ಲಿ ಸಚಿತ್ರವಾಗಿ, ಅಂದರೆ ಚಿತ್ರ ರೂಪದಲ್ಲಿ ಶಸ್ತ್ರಚಿಕಿತ್ಸೆಯನ್ನು ಹೇಗೆ, ವಿವಿಧ ಶಸ್ತ್ರಚಿಕಿತ್ಸೆಯನ್ನು ಹೇಗೆ ಮಾಡಬೇಕು ಎಂಬುದನ್ನು ಅತ್ಯಂತ ವಿವರವಾಗಿ ಪುಸ್ತಕ ರೂಪದಲ್ಲಿ ಅದನ್ನು ಬರೆದಿಟ್ಟಿದ್ದಾರಂತೆ, ಶುಶ್ರುತ ಸಂಹಿತ ಎಂಬ ಪುಸ್ತಕದಲ್ಲಿ. ಮೈ ಡಿಯರ್ ಸ್ಟೂಡೆಂಟ್ಸ್, ಜಸ್ಟ್ ಯು ಇಮ್ಯಾಜಿನ್, thousands years before only, Charaka Maharshi has written Shushruta Samhita, that book. With picture, he has clearly explained how to do different human operations. That means now many doctors will tell, first time we did this operation, but this was done already by Shushruta Maharshi thousands years before only. Eshaha Karnatakiyaha Nagarjunaha Balopachare Mahan Vaidyaha Nutana Aushadhanam Samshodhakaha Asit. ಇನ್ನೋರ್ವ ವೈದ್ಯರಾದಂತಹ ನಾಗಾರ್ಜುನ ಎಂಬುವರು ಶಿಶುಗಳ ಒಂದು ವಿಶೇಷ ಶುಶ್ರೂಷೆಯಲ್ಲಿ, ಅಂದರೆ ಮಕ್ಕಳ ವೈದ್ಯಕೀಯ ಶಾಸ್ತ್ರದಲ್ಲಿ ಅತ್ಯಂತ ಮಹತ್ ಸಾಧನೆಯನ್ನು ಮಾಡಿರತಕ್ಕಂತಹ ಇನ್ನೋರ್ವ ವೈದ್ಯರು. ಅವರು ಕರ್ನಾಟಕದವರು ಎಂಬುದು ನಮಗೆಲ್ಲರಿಗೂ ಕೂಡ ಅತ್ಯಂತ ಹೆಮ್ಮೆಯ ಸಂಗತಿಯಾಗಿದೆ. ಒನ್ ಮೋರ್ ಗ್ರೇಟ್ ಡಾಕ್ಟರ್ ನೇಮ್ ಕಾಲ್ಡ್ ನಾಗಾರ್ಜುನ. ಎಸ್ಪೆಷಲಿ ಹಿ ವಾಸ್ very famous in child psychology, as well as he is a children specialist, and we are so proud that he belongs to our own state, Karnataka. Evam aneke vijnaninah rishayah anekeshu vishayeshu samshodhanam krutva anekan granthan rachitavantah.
ಏತೇಷಾಂ ಸರ್ವೇಷಾಂ ಗ್ರಂಥಾಃ ಸಂಸ್ಕೃತಭಾಷಾಯಾಮೇವ ಸಂತಿ. My dear students, not only these many great scientists and philosophers or doctors or saints, but there are hundreds of great people who were researched and invented so many new things during the ancient time, and they were not only did that, but also they have written in their research in the form of books, and these all books were written in Sanskrit. That is one of the greatest moment, proud moment for all of us. ಏತಾದೃಶ ಗ್ರಂಥಾಃ, ಪ್ರಿಯ ಮಕ್ಕಳೇ, ಇದು ಕೇವಲ ಕೆಲವು ವಿಜ್ಞಾನಿಗಳ ಹೆಸರು ಮಾತ್ರ ಅಲ್ಲ. ಈ ರೀತಿಯಾದ ನೂರಾರು ವಿಜ್ಞಾನಿಗಳು, ಋಷಿಮುನಿಗಳು ಹಾಗೂ ಸಂತರು ಹಾಗೂ ತತ್ವಶಾಸ್ತ್ರ ಪ್ರತಿಪಾದಕರು ಬರೆದಿರ್ತಕ್ಕಂಥ ಅನೇಕ ಗ್ರಂಥಗಳು, ಅವರ ಸಂಶೋಧನೆ ನಿಜಕ್ಕೂ ದೇಶದಾದ್ಯಂತ, ಪ್ರಪಂಚದಾದ್ಯಂತ ಅವರ ಕೊಡುಗೆ ಮರೆಯಲು ಸಾಧ್ಯವೇ ಇಲ್ಲ. ವಿಶೇಷವೇನೆಂದರೆ ಅವರು ಬರೆದಿರ್ತಕ್ಕಂಥ ಎಲ್ಲ ಗ್ರಂಥಗಳು ಕೂಡ ಸಂಸ್ಕೃತ ಭಾಷೆಯಲ್ಲಿ ಎಂಬುದು ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಹೆಮ್ಮೆಯ ವಿಷಯವಾಗಿದೆ. ಏತಾದೃಶ ಗ್ರಂಥಾಃ ಅದ್ಯಾಪಿ ಅಧ್ಯಯನಯೋಗ್ಯಾಃ ಸಂಶೋಧನಯೋಗ್ಯಾಃ ಚ ಸಂತಿ. ಇವರು ಬರೆದಿರ್ತಕ್ಕಂಥ ಗ್ರಂಥಗಳು ಕೇವಲ ಅಧ್ಯಯನಕ್ಕೆ ಮಾತ್ರವಲ್ಲದೆ ಸಂಶೋಧನೆ ಮಾಡುವುದಕ್ಕೂ ಕೂಡ ಅತ್ಯಂತ ಯೋಗ್ಯವಾಗಿದೆ. These books were not only to read but also to do the research. Really a great books we have, so we can make utilize of these. ಏತೇಷಾಂ ಅಧ್ಯಯನೇನ ಅಸ್ಮಾಕಂ ಪೂರ್ವಜಾಃ ವಿಜ್ಞಾನಕ್ಷೇತ್ರೇ ಕುಶಲಾಃ ಸಿದ್ಧಹಸ್ತಾ ಚ ಆಸನ್ ಇತಿ ಜ್ಞಾಯತೆ. By these research we can understand our ancient scholars they were experts and skillful not only in studies but also in research. ಇದರಿಂದ ನಮಗೆ ಅರ್ಥ ಆಗುತ್ತೆ ಪ್ರಿಯ ವಿದ್ಯಾರ್ಥಿಗಳೇ, ನಮ್ಮ ಪೂರ್ವಜರು ಕೇವಲ ಅಧ್ಯಯನಶೀಲರು ಮಾತ್ರವೇ ಅಲ್ಲ, ಅತ್ಯಂತ ಕುಶಾಗ್ರಮತಿಗಳು, ಅತ್ಯಂತ ಚಟುವಟಿಕೆಯಿಂದ ಕೂಡಿರತಕ್ಕಂತಹ ಅವರು ಅನೇಕ ಸಂಶೋಧನೆಗಳನ್ನು ಕೂಡ ಮಾಡ್ತಾ ಇದ್ದರು ಎಂಬುದು ಗೊತ್ತಾಗುತ್ತೆ. ಆಧುನಿಕಾಃ ಭಾರತೀಯಾ ಅಪಿ ಕೇಚನ ವಿಜ್ಞಾನಿನಃ ಕೇಚನ ಋಷಿ ಸದೃಶಾಃ ಅಪರೇ ತ್ಯಾಗಜೀವಿನಃ ಭವಂತು ಇತಿ ಆಶಾಸ್ಮಹೆ. ನಮ್ಮ ಈ ಪುಸ್ತಕದ ಉದ್ದೇಶ ನಾನು ಮೊದಲೇ ಹೇಳಿದ ಹಾಗೆ, ಭಾರತೀಯ ಯುವ ವಿದ್ಯಾರ್ಥಿಗಳಾದಂತಹ ತಾವು ಅನೇಕ ಋಷಿಮುನಿಗಳಂತೆ, ಅನೇಕ ತ್ಯಾಗಜೀವಿಗಳಂತೆ ತಾವು ಕೂಡ ಸಂಶೋಧನೆಯನ್ನು ಮಾಡಿ ತಮ್ಮ ಆ ಒಂದು ಸೇವೆ ಇಡೀ ವಿಶ್ವಕ್ಕೆ ಕೂಡ ಸಿಗುವಂತಾಗಲಿ ಎಂಬುದು ಈ ಒಂದು ಪಾಠದ ಆಶಯವಾಗಿದೆ. My dear students, you have a very, very bright and great opportunity to study and research so many new things and contribute to the whole world. That was the main intention of giving this lesson briefly. Now let us see the exercise part. So ಅಭ್ಯಾಸ ಭಾಗವನ್ನು ನೋಡೋಣ. ಹಾಗೆ ಪುಟವನ್ನು ತಿರಿಸಿ page number 82. Now ಮೌಖಿಕ ಪ್ರಶ್ನೆ. I will just tell the question and answers. Please write down, note down or remember very carefully. ಅಸ್ಮಾಕಂ ಜೀವನಂ ಕೈಃ ಶ್ರಮರಹಿತಂ ಸಂಕಟರಹಿತಂ ಚ ಅಸ್ತಿ. How our life is become so smooth, so useful, so easy because of ವಿಜ್ಞಾನಸ್ಯ ಸಂಶೋಧನೇನ ಆವಿಷ್ಕೃತೈಃ ವಸ್ತುಭಿಃ, means because of the scientist research as well as the inventions, our life has become so smooth and easy going. ಪ್ರಾಚೀನ ಕಾಲೇ ಅಪಿ ವಿಜ್ಞಾನಿನಃ ಆಸನ್ ಕಿಂ ಅಂತ ಕೇಳ್ತಾರೆ. ಇದು ಅತ್ಯಂತ ಸುಲಭವಾದಂಥ ಪ್ರಶ್ನೆ. ಪ್ರಾಚೀನ ಕಾಲದಲ್ಲೂ ಕೂಡ ವಿಜ್ಞಾನಿಗಳು ಇದ್ದಿದ್ದರೆ ಖಂಡಿತವಾಗಿಯೂ ಎಸ್, ಪ್ರಾಚೀನ ಕಾಲೇ ಅಪಿ ವಿಜ್ಞಾನಿನಃ ಆಸನ್ ಅಷ್ಟೇ. ಭಾರತಸ್ಯ ಪ್ರಾಚೀನ ವಿಜ್ಞಾನಿನಾಂ ಕಾನಿಚನ ನಾಮಾನಿ ಪ್ರದತ್ತ. ಪ್ರಾಚೀನ ವಿಜ್ಞಾನಿಗಳ ಕೆಲವು ಹೆಸರುಗಳನ್ನು ಹೇಳಿ ಅಂತ ಹೇಳಿದ್ದಾರೆ. ಈಗಾಗಲೇ ನಾನು ನಿಮಗೆ ಪಾಠಾಂಶದಲ್ಲಿ ಹೇಳಿದ ಹಾಗೆ ಕಣಾದ ಮಹರ್ಷಿ ಬಗ್ಗೆ ಹೇಳ್ಬೋದು, ವಾಗ್ಭಟ ವಿಜ್ಞಾನಿಯ ಬಗ್ಗೆ ಹೇಳ್ಬೋದು ತಾವು, ಆರ್ಯಭಟ, ಹಾಗೆಯೇ ಭಾಸ್ಕರಾಚಾರ್ಯ, ಹಾಗೆಯೇ ವರಾಹಮಿಹಿರ, ಶುಶ್ರುತ, ಚರಕ ಹಾಗೂ ನಾಗಾರ್ಜುನ, ಹೀಗೆ ಹಲವಾರು ವಿಜ್ಞಾನಿಗಳ ಹೆಸರನ್ನು ತಾವು ನೆನಪಿಟ್ಟುಕೊಂಡು ಅವರ ಬಗ್ಗೆ ಹೇಳಿ. ಕೊನೆಯ ಪ್ರಶ್ನೆ, ಪ್ರಾಚೀನ ಕಾಲಸ್ಯ ವಿಶ್ವಕೋಶ ಇತಿ ಕಃ ಗ್ರಂಥ ಪ್ರಸಿದ್ಧ. ಪ್ರಾಚೀನ ಕಾಲದಲ್ಲಿ ವಿಶ್ವಕೋಶ ಎಂಬುದಾಗಿ ಯಾವ ಗ್ರಂಥ
ಪ್ರಸಿದ್ಧವಾಗಿತ್ತು ಅಂತ ಕೇಳ್ತಾರೆ. ದ ಆನ್ಸರ್ ಈಸ್ ವರಾಹ ಮಿಹಿರರು ಬರೆದಿರತಕ್ಕಂತಹ ಬೃಹತ್ ಸಂಹಿತಾ. ಯು ಕ್ಯಾನ್ ಜಸ್ಟ್ ರೈಟ್ ಪ್ರಾಚೀನ ಕಾಲಸ್ಯ ವಿಶ್ವಕೋಶಃ ಇತಿ ಬೃಹತ್ ಸಂಹಿತಾ ಗ್ರಂಥಃ ಪ್ರಸಿದ್ಧಃ. ನಂಬರ್ 2, ಸೆಕೆಂಡ್ ಮೇನ್, ಏಕೇನ ವಾಕ್ಯಂ, ಒಂದು ವಾಕ್ಯದಲ್ಲಿ ಉತ್ತರ ಮಾಡ್ತಕ್ಕಂಥದ್ದು. ರೈಟ್ ಆನ್ಸರ್ ಇನ್ ಒನ್ ಸೆಂಟೆನ್ಸ್. ಮಾನವಸ್ಯ ಸುಖಜೀವನಾಯ ಕಸ್ಯ ಯೋಗದಾನಂ ಅಧಿಕಂ ಅಸ್ತಿ. ಹೂಸ್ ಕಾಂಟ್ರಿಬ್ಯೂಷನ್ ಈಸ್ ಮೇನ್ಲಿ ಇಂಪಾರ್ಟೆಂಟ್ ಟು ಲಿವ್ ಹ್ಯಾಪಿಲಿ. ಮಾನವಸ್ಯ ಸುಖಜೀವನಾಯ ವಿಜ್ಞಾನಸ್ಯ ಯೋಗದಾನಂ. ಇನ್ ದ ಪ್ಲೇಸ್ ಆಫ್ ಕಸ್ಯ ಯು ಹ್ಯಾವ್ ಟು ರೈಟ್ ವಿಜ್ಞಾನಸ್ಯ. ವಿಜ್ಞಾನಸ್ಯ ಯೋಗದಾನಂ ಅಧಿಕಂ. ಅರ್ಥವಾಯ್ತಾ? ಸೊ ದ ಕಾಂಟ್ರಿಬ್ಯೂಷನ್ ಆಫ್ ಸೈನ್ಸ್ ಈಸ್ ಮೇನ್ಲಿ ವೆರಿ ಇಂಪಾರ್ಟೆಂಟ್ ಟು ಲೀವ್ ಹ್ಯಾಪಿ ಲೈಫ್. ನೂತನಾನಾಂ ವಸ್ತೂನಾಂ ಸಂಶೋಧಕಾಃ ಕಿಮಿತಿ ಕಥ್ಯಂತೆ. ಹೊಸ ವಸ್ತುಗಳನ್ನು ಸಂಶೋಧನೆ ಮಾಡುವವರನ್ನ ನಾವು ಏನಂತ ಕರಿತೀವಿ? ಪ್ರಶ್ನೆಯಲ್ಲಿ ಉತ್ತರವಿದೆ. ವಾಟ್ ವಿ ಕಾಲ್ ಟು ದ ಪೀಪಲ್ ಹೂ ರಿಸರ್ಚ್ ದ ನ್ಯೂ ಥಿಂಗ್ಸ್. ನೂತನಾನಾಂ ವಸ್ತೂನಾಂ ಸಂಶೋಧಕಾಃ ವಿಜ್ಞಾನಿನಃ ಇತಿ ಕಥ್ಯಂತೆ. ಅವರನ್ನೇ ನಾವು ಸೈಂಟಿಸ್ಟ್ ಅಂತ ಕರೆಯೋದು, ವಿಜ್ಞಾನಿನಃ. ಭಾಸ್ಕರಾಚಾರ್ಯಃ ಕಃ ಗ್ರಂಥಂ ರಚಿತವಾನ್. ಭಾಸ್ಕರಾಚಾರ್ಯರು ರಚಿಸಿದಂತಹ ಗ್ರಂಥದ ಹೆಸರು ಏನು? ಭಾಸ್ಕರಾಚಾರ್ಯಃ, ಒನ್ ಆಫ್ ದ ವೆರಿ ಫೇಮಸ್ mathematician who has written the book name called Leelavati. So you have to just write Bhaskaracharyah Leelavati iti grantham rachitavan. Brahat Samhita iti granthasya lekhakah kaha. Who is writer of Brahat Samhita? ಹೇಳ್ಬೋದಾ ತಾವು ಉತ್ತರವನ್ನು? ನೆನಪಿದೆಯಾ, ಮರ್ತು ಬಿಟ್ಟಿದ್ದೀರಾ? ವರಾಹ ಮಿಹಿರಃ. ಸೊ ಬೃಹತ್ ಸಂಹಿತಾ ಇತಿ ಗ್ರಂಥಸ್ಯ ಲೇಖಕಃ ವರಾಹ ಮಿಹಿರಃ. ಅಷ್ಟಾಂಗ ಸಂಗ್ರಹ ಇತಿ ಗ್ರಂಥೆ ಕಿಂ ಶಾಸ್ತ್ರಂ ಲಿಖಿತಂ. ಅಷ್ಟಾಂಗ ಸಂಗ್ರಹ, ಇಲ್ಲೇ ಅಷ್ಟಾಂಗ ಅಂಗಗಳು ಅಂದರೆ ಗೊತ್ತಾಗ್ಬಿಡುತ್ತೆ. ಸೊ ಅಷ್ಟಾಂಗ ಸಂಗ್ರಹ ಎಂಬ ಗ್ರಂಥವನ್ನು ಯಾವ ವಿಷಯದ ಬಗ್ಗೆ ರಚಿಸಲಾಗಿದೆ ಅಂತ ಕೇಳ್ತಿದ್ದಾರೆ. ಆನ್ ವಿಚ್ ಟಾಪಿಕ್ ಅಷ್ಟಾಂಗ ಸಂಗ್ರಹ ಹ್ಯಾಸ್ ಬಿನ್ ರಿಟನ್? ಇಟ್ ಈಸ್ ರಿಟನ್ ಅಬೌಟ್ ಯೋಗಶಾಸ್ತ್ರಂ, ಅಬೌಟ್ ಯೋಗಿಕ್ ಸೈನ್ಸ್. ಅಷ್ಟಾಂಗ ಸಂಗ್ರಹ ಇತಿ ಗ್ರಂಥೆ ಯೋಗಶಾಸ್ತ್ರಂ ಲಿಖಿತಂ. ಬನ್ನಿ, ದಿ ಫಾಲೋಯಿಂಗ್ ಕಣಾದಃ. ಫಸ್ಟ್ ಒನ್ ಆನ್ಸರ್ ಈಸ್ ವೈಶೇಷಿಕ ಸೂತ್ರಾಣಿ. ಹಿ ಹ್ಯಾಸ್ ರಿಟನ್ ವೈಶೇಷಿಕ ಸೂತ್ರಾಣಿ. ಲಾಸ್ಟಲ್ಲಿದೆ ನೋಡಿ. ವಾಗ್ಭಟಃ, ದ ನೆಕ್ಸ್ಟ್ ಒನ್ ಮೋರ್ ಪೋಯೆಟ್ ಹ್ಯಾಸ್ ರಿಟನ್ ರಸರತ್ನ ಸಮುಚ್ಚಯ. ದ ಬುಕ್ ನೇಮ್ ಕಾಲ್ಡ್ ರಸರತ್ನ ಸಮುಚ್ಚಯ, ವಿಚ್ ಇಸ್ ರಿಲೇಟೆಡ್ ಟು ಕೆಮಿಸ್ಟ್ರಿ. ಆರ್ಯಭಟಃ, ರಿಟನ್ ಆರ್ಯಭಟೀಯಂ, astronomic great mathematician. And Bhaskaracharya, written a mathematician, Leelavati. And the last two are Varahamihiraha, written which book? Brahat Samhita. Okay. And Nagarjuna, written he belongs to Karnatakiyaha. He belongs to Karnataka. Now let us see the Samanarthaka padam, that means synonyms, which is already they have helped you to by giving in the bracket. You have to choose the correct option. Prasiddhaha, Vikhyataha, Kushalaha, Nipunaha, very expert, that is a meaning. Pustakam, Granthaha, Vijnani, Samshodhakaha, Jnani, Samshodhakaha. Now fill in the blanks we have to do based on the above given example. Like one example they have given, Vidwan Pustakam Arachayat. That we have to write Vidwan Pustakam Rachitavan. Similarly, Munihi Tapasa Asadhayat. Munihi Tapasa Sadhitavan. You can write like that. Daridraha Dhanam Ayachata. Daridraha Dhanam Yachitavan. Balakaha Pushpani Asthapayat. Balakaha Pushpani Sthapitavan. Vijnani Prayogam Akarot. Vijnani Prayogam Krutavan. You can write the last one. Kavihi Vriksham Avarnayat. Kavihi Vriksham Varnitavan. Now the opposite words you have to write. Asti Nasti. Sukham Dukkham. Nutanam Puratanam. Adhunika Kalaha Puratana Kalaha. Kushalaha Akushalaha. So my dear students, hope you have understood this question and answers about the ancient scientist
learn the question and answers very carefully, practice well and take care of your studies. Be safe. See you on next class. ಪ್ರಿಯ ವಿದ್ಯಾರ್ಥಿಗಳೇ, ಈ ಎಲ್ಲ ಅಭ್ಯಾಸವನ್ನು ಚೆನ್ನಾಗಿ ಬರೆದು ಅಭ್ಯಾಸ ಮಾಡಿ ಮತ್ತೊಮ್ಮೆ ಇನ್ನೊಂದು ತರಗತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದ. ನಮಸ್ಕಾರ.